ಸೋಷಿಯಲ್ ಮೀಡಿಯಾದಲ್ಲಿ ಹವಾ ತೋರಿಸೋದಕ್ಕೆ ಹೋಗಿ ಜೈಲು ಪಾಲಾಗಿದ್ದಾನೆ. ಬರ್ತ್ಡೇ ದಿನ ಶೋಕಿ ಮಾಡಿದ್ದಕ್ಕೆ ರೌಡಿ ಶೀಟರ್ ಸುರೇಶ ಭಜಂತ್ರಿ ಅರೆಸ್ಟ್ ಆಗಿದ್ದಾನೆ. ಸಹಚರರ ಜೊತೆಗೆ ಥಾರ್ನಲ್ಲಿ ಶೋಕಿ ಮಾಡಿದ್ದ ಸುರೇಶ್ ಭಜಂತ್ರಿ 4 ಸೀಟರ್ ಥಾರ್ನಲ್ಲಿ 10 ರಿಂದ 15 ಜನರನ್ನ ಕೂರಿಸಿಕೊಂಡು ಆತ ಪೋಸ್ ಕೊಟ್ಟಿದ್ದ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋವನ್ನ ಈತ ಅಪ್ಲೋಡ್ ಕೂಡ ಮಾಡಿದ್ದ. ವಿಡಿಯೋ ಗಮನಿಸಿ ರೌಡಿ ಶೀಟರ್ ಸೇರಿದಂತೆ ಒಟ್ಟು 7 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಮುರುಗೋಡ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರಿಂದ ಥಾರ್, ಮಹೇಂದ್ರ ಬೊಲೆರೋ ಬೈಕ್ಗಳನ್ನ ಜಪ್ತಿ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಲೈಕ್ಸ್ ಬರಬೇಕು ಅಥವಾ ವೈರಲ್ ಆಗಬೇಕು ಅಂತೇಳಿ ಲೈಕ್ಸು, ವ್ಯೂಸು, ಕಮೆಂಟ್ಸ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅದೇ ಥರ ಹವಾ ತೋರಿಸೋದಕ್ಕೆ ಹೋಗಿ ಈತ ಜೈಲು ಪಾಲಾಗಿದ್ದಾನೆ. ರೌಡಿ ಶೀಟರ್ ಆತ. ಬರ್ತ್ಡೇ ದಿನ ಶೋಕಿ ಮಾಡಿದ್ದಕ್ಕೆ ರೌಡಿ ಶೀಟರ್ ಸುರೇಶ ಭಜಂತ್ರಿ ಅರೆಸ್ಟ್ ಆಗಿದ್ದಾನೆ. ಸಹಚರರ ಒಟ್ಟಿಗೆ ಆತ ಥಾರ್ನಲ್ಲಿ ಒಂದು ಪೋಸ್ ಅನ್ನ ಕೊಟ್ಟು ಶೋಕಿ ಮಾಡಿದ್ದ. 4 ಸೀಟರ್ ಥಾರ್ನಲ್ಲಿ ಸುಮಾರು 10 ರಿಂದ 15 ಜನ. ಮುಂಚೆ ಹೇಗೆ ಅಂತ ಕಲ್ತ್ಕೋ. ಇದಕ್ಕೆ ಒಂದು ಸ್ಟೈಲ್ ಇದೆ, ಗ್ರಿಪ್ ಇದೆ. ಇವರಿಬ್ರು ಒಂದಾಗ್ಬಿಟ್ರೆ ನಡೆಸ್ಬಿಡ್ತಾರೆ ಸಾರ್. ಇವರಿಬ್ರು ಒಂದಾಗ್ಬಿಟ್ರೆ ನಡೆಸ್ಬಿಡ್ತಾರೆ ಸಾರ್. ಮತ್ತು ಗಾಡಿಯಲ್ಲಿ ಈಗ ಉದಾಹರಣೆಗೆ ತಾರ್ ಜೀಪ್ ಇದಂದ್ರೆ 4 ಜನ 5 ಜನ ಹೋಗೋದಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ 10-15 ಜನ ಹೋಗ್ಬೋದು. ಅದನ್ನು ವಿಡಿಯೋ ತೊಗೊಂಡು ಹಾಕ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಾವು 100% ನಾವು ಕೇಸ್ ಮಾಡ್ತೀವಿ. ಆಲ್ರೆಡಿ ನಾವು ಈಗ ಮುರುಗೋಡು ಸ್ಟೇಷನಲ್ಲಿ ಕೂಡ ಮಾಡಿದ್ದೀವಿ. ಮತ್ತು ಯಾವುದೇ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ರೀತಿಯಲ್ಲಿ ಹೆಣ್ಮಕ್ಳಿರಲಿ ಹುಡುಗರಿರಲಿ ತುಂಬ ಕೆಟ್ಟ ಶಬ್ದದಿಂದ ಬೈಯೋದು, ಅದಲ್ಲದೆ ಬೇರೆ ಬೇರೆ ರೀತಿಗಳಲ್ಲಿ ರೀಲ್ಸ್ ಮಾಡಿ ಹೆಣ್ಮಕ್ಳು ಯಾರು ಬಿಡ್ತಾರಂದನೂ ಕೂಡ ಅದು ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಸೆಕ್ಷನ್ 296 BNS ಪ್ರಕಾರ ಒಂದು ಕ್ರಮ ಕೈಗೊಳ್ತೀವಿ. ಇನ್ನೊಂದು IT ಆ್ಯಕ್ಟ್ 67 and 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಅದರಲ್ಲಿ ಕೂಡ ಅಬ್ಸೀನ್ ಆ್ಯಕ್ಟ್ ಇರ್ತದಂದ್ರೆ ಅದರಲ್ಲಿ ಕೂಡ ನಾವು ಕೇಸಸ್ ಮಾಡ್ತೀವಿ. ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾನಲ್ಲಿ ಯಾವುದೇ